ಬಿಜೆಪಿ ರಾಜ್ಯಾಧ್ಯಕ್ಷರ ನೇಮಕ ವಿಚಾರ ನಾಳಿನ ಕಾರ್ಯಕಾರಿಣಿಗೂ ಮೊದಲೇ ಸಿಗತ್ತಾ ಸಿಹಿ ಸುದ್ದಿ ಅನ್ನೋ ಪ್ರಶ್ನೆ. ಹೊಸ ಸಾರಥಿಯ ಹೆಸರು ಘೋಷಣೆ ಮಾಡುತ್ತಾ ಕಮಲ ಪಡೆ. ವಿಜಯೇಂದ್ರ ಹೆಗಲಲ್ಲೇ ಮುಂದುವರಿಯತ್ತಾ ಪಕ್ಷದ ಸಾರಥ್ಯ ಅನ್ನೋ ಪ್ರಶ್ನೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಅವಧಿ ಮುಕ್ತಾಯ ಆಗಿದೆ, ಆದ್ರೆ ನೂತನ ರಾಜ್ಯಾಧ್ಯಕ್ಷರ ಹೆಸರು ಅನೌನ್ಸ್ ಆಗಿಲ್ಲ. ನೂತನ ರಾಜ್ಯಾಧ್ಯಕ್ಷರ ಹೆಸರನ್ನ ಅನೌನ್ಸ್ ಮಾಡಲೇಬೇಕು ಅಂತ ಕೆಲವರು ಪಟ್ಟು ಹಿಡಿದು ಕೂತಿದ್ದಾರೆ. ಬೇರೆ ಎಲ್ಲಾ ಪಕ್ಷಕ್ಕೂ ಬಿಜೆಪಿಗೂ ವ್ಯತ್ಯಾಸ ಇದೆ. ಬಿಜೆಪಿಯಲ್ಲಿ ಸಿದ್ಧಾಂತಗಳು ಜಾಸ್ತಿ ನಡೆಯುತ್ತೆ. ಸೊ ಹೀಗಿರ್ಬೇಕಾದ್ರೆ ಸಮಯ ಮುಗ್ದಿದೆ ಅಂತ ಅಂದ್ಮೇಲೆ ಬದಲಾವಣೆ ಆಗ್ಬೇಕಲ್ಲ ಅಂತ. ಇಲ್ಲಿ ಎರಡು ತರ ಇದೆ. ಒಂದು, ವಿಜಯೇಂದ್ರ ಅವರನ್ನೇ ಬದಲು ಮಾಡಬೇಕು ಅನ್ನೋದು ಕೆಲವರು ಬೇಡಿಕೆ. ಇನ್ ಕೆಲವರು ಹೇಗಿದ್ರು ಅವ್ರ ಸಮಯ ಮುಗ್ದಿದೆಯಲ್ವಾ, ಮತ್ತೊಮ್ಮೆ ಮುಂದಿನ ಅವಧಿಗೂ ಅವರೇನೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರೆ ಅನ್ನೋದನ್ನಾದ್ರೂ ಅನೌನ್ಸ್ ಮಾಡಿ. ಅಂದ್ರೆ ಅವ್ರ ಹೆಸರನ್ನೇ ಇನ್ನು ಮುಂದಿನ ಟರ್ಮ್ ಏನಿದೆ ಅದಕ್ಕೆ ಅವರೇನೆ ಫೈನಲ್, ಅವರೇನೆ ಮುಂದುವರಿತಾರೆ ಅನ್ನೋದನ್ನಾದ್ರೂ ಅನೌನ್ಸ್ ಮಾಡಿ ಅಂತ. ಸೊ ಹಾಗಾಗಿ ಏನಾಗುತ್ತೆ ಅನ್ನೋದು ಪ್ರಶ್ನೆ. ಕೆಲವರು ವಿಜಯೇಂದ್ರ ಅವರು ಬೇಡ, ಅವ್ರ ಸಾರಥ್ಯದಲ್ಲಿ ನಾವು ಒಪ್ಕೊಳ್ಳೋಕ್ಕಾಗಲ್ಲ, ನಾವು ಒಪ್ಕೊಂಡು ಹೋಗೋದಕ್ಕಾಗಲ್ಲ, ಅವ್ರ ನಾಯಕತ್ವವನ್ನು ನಾವು ಒಪ್ಕೊಳ್ಳೋದೇ ಇಲ್ಲ ಅಂತ ಕೆಲವರು ಈಗ ಆಲ್ರೆಡಿ ಬಿಜೆಪಿಯಿಂದ ಅಂತರ ಕಾಯ್ದುಕೊಂಡಿದ್ದಾರೆ. ಇನ್ ಕೆಲವರು ಅವ್ರ ಹೆಸರನ್ನೇ ಮತ್ತೊಂದ್ಸತಿ ಅನೌನ್ಸ್ ಮಾಡಿ, ಈಗ ಮುಂದಿನ ಅವಧಿಗೂ ಕೂಡ ವಿಜಯೇಂದ್ರ ಅವರೇ ಇರ್ತಾರೆ ಅನ್ನೋದನ್ನ ಅನೌನ್ಸ್ ಮಾಡಿ ಅಂತ ಕೇಳ್ಕೊಡ್ತಾ ಇದ್ದಾರೆ. ಯುವ ನಾಯಕತ್ವಕ್ಕೆ ಪಕ್ಷದ ಮನ್ನಣೆ ಹಿನ್ನೆಲೆಯಲ್ಲಿ ವಿಜಯೇಂದ್ರಗೆ ಪಕ್ಷ ಮುನ್ನಡೆಸುವಂತಹ ಹೊಣೆಯನ್ನ ಮುಂದುವರಿಕೆ ಮಾಡಬಹುದಾದ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಗೊಂದಲ ರಹಿತ ಸಂಘಟನೆಗಾಗಿ ಯಥಾಸ್ಥಿತಿಯನ್ನ ಮುಂದುವರಿಕೆ ಮಾಡ್ತಾರೆ ಬಿಜೆಪಿ ನಾಯಕರು ಅನ್ನೋದು. ಈಗಿರುವ ವ್ಯವಸ್ಥೆಯನ್ನ ಮುಂದುವರಿಸುವುದಕ್ಕೆ ವರಿಷ್ಠ ಬಳಗ ನಿರ್ಧಾರ ಮಾಡಿದೆಯಾ? ಬಿಜೆಪಿ ಪಕ್ಷದ ಉನ್ನತ ಮೂಲಗಳು ಮುಖಾಂತರವಾಗಿ ಟಿವಿ5ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಕಾರ್ಯಕಾರಿಣಿ ಸಭೆಗಿಂತ ಮುಂಚಿತವಾಗಿಯೇ ಇಲ್ಲ ವಿಜಯೇಂದ್ರ ಅವರನ್ನೇ ಮುಂದುವರಿಸಬಹುದಾದ ಸಾಧ್ಯತೆ ದಟ್ಟವಾಗಿದೆ, ಜಾಸ್ತಿ ಇದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಕೆಲವರು ಯಾಕೆ ರಾಜ್ಯಾಧ್ಯಕ್ಷರ ಹೆಸರು ಅನೌನ್ಸ್ ಮಾಡಿ ನೂತನ ರಾಜ್ಯಾಧ್ಯಕ್ಷರ ಹೆಸರು ಅನೌನ್ಸ್ ಮಾಡಿ ಅಂತ ಕೇಳ್ತಾ ಇದ್ದಾರೆ ಅಂತಂದ್ರೆ, ಬೇರೆಯವ್ರ ಹೆಸರು ಅನೌನ್ಸ್ ಆಗ್ಲಿ, ಬೇರೆಯವರ ಕೈಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಹೋಗ್ಲಿ ಅನ್ನೋದು ಕೆಲವರು ಬೇಡಿಕೆ ಆಗಿದೆ. ಕೆಲವರು ಒಪ್ಕೊಳ್ತಾ ಇಲ್ವಲ್ಲ. ಯಾವಾಗ ವಿಜಯೇಂದ್ರ ಅವರನ್ನ ಆಯ್ಕೆ ಮಾಡ್ಬಿಟ್ರು ಅಲ್ಲಿಂದನೇ ಕೆಲವರು ಅಂತರ ಕಾಯ್ದುಕೊಬಿಟ್ರು. ನಮಗೂ ಬಿಜೆಪಿಗೂ ಸಂಬಂಧ ಇದೆ, ಅರೆ ರಾಜ್ಯ ಬಿಜೆಪಿಗೂ ನಮಗೂ ಸಂಬಂಧ ಆಗಿಲ್ಲ, ಎಲ್ಲಿವರೆಗೂ ವಿಜಯೇಂದ್ರ ಅವ್ರು ಮುಂದುವರಿತಾರೋ ನಾವು ಅಲ್ಲಿವರೆಗೂ ಇರಲ್ಲ ಅಂತ ಹೇಳಿ ಸ್ವಲ್ಪ ಅಂತರ ಕಾಯ್ದುಕೊಂಡ್ರು. ಹೈಕಮಾಂಡ್ ನಾಯಕರ ಮೇಲೆ ಅವ್ರು ಒತ್ತಡ ಹೇರ್ತಾನೆ ಇದ್ದಾರೆ, ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಿ, ಬಿಜೆಪಿ ರಾಜ್ಯಾಧ್ಯಕ್ಷರ ಹೆಸರು ಅನೌನ್ಸ್ ಮಾಡಿ ಅಂತ. ಸೊ ಏನಾಗುತ್ತೆ ಅನ್ನೋ ಪ್ರಶ್ನೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಇದೀಗ ನೂತನ ರಾಜ್ಯಾಧ್ಯಕ್ಷರ ಆಯ್ಕೆಯ ವಿಚಾರ ಬಿಜೆಪಿಯಲ್ಲಿ ಬಹಳ ದಿನಗಳಿಂದ ಪ್ರಶ್ನೆಗಳಿತ್ತು. ಅವರನ್ನೇ ಮುಂದುವರಿಸ್ತಾರಾ, ಬೇರೆ ಹೆಸರು ಅನೌನ್ಸ್ ಮಾಡ್ತಾರಾ ಅಂತ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ, ಏನೆಲ್ಲ ಚಟುವಟಿಕೆಗಳು ನಡೀತಾ ಇದೆ? ನಾಳೆ ಬಿಜೆಪಿಯ ರಾಜ್ಯ ಕಾರ್ಯಕಾರಿಣಿ ಸಮಿತಿಯ ಸಭೆ ನಿಗದಿಯಾಗಿದೆ. ಈ ಸಭೆಯಲ್ಲಿ ಬಿಜೆಪಿಯ ದೆಹಲಿ ಪ್ರತಿನಿಧಿಗಳು ಕೂಡ ಭಾಗವಹಿಸಲಿದ್ದಾರೆ. ಪಕ್ಷದ ಸಂಘಟನಾತ್ಮಕ ದೃಷ್ಟಿಯಿಂದ ನೂತನ ರಾಷ್ಟ್ರೀಯ ಅಧ್ಯಕ್ಷರ ನೇಮಕದ ಬಳಿಕ ನಡೆಯುತ್ತಿರುವ ಮೊದಲ ಸಭೆ ಇದಾಗಿರೋದ್ರಿಂದಾಗಿ ಅವರ ಸಂದೇಶವನ್ನ ಹೊತ್ತು ಇಲ್ಲಿ ರಾಜ್ಯದ ಕಾರ್ಯಚಟುವಟಿಕೆಗಳನ್ನು ನಡೆಸುವುದಕ್ಕೆ ಸೂಕ್ತವಾಗುವಂತಹ ಪ್ಲಾನ್ ಅನ್ನ ಮಾಡೋದಕ್ಕೆ ಸಭೆಯನ್ನ ಆಯೋಜನೆ ಮಾಡಲಾಗ್ತಾ ಇದೆ. ಈ ಸಭೆಗೂ ಮುನ್ನ ಹೊಸ ನಾಯಕತ್ವದ ವಿಚಾರದಲ್ಲಿರುವಂತಹ ಗೊಂದಲಗಳನ್ನ ಪರಿಹಾರ ಮಾಡುವುದಕ್ಕೆ ರಾಜ್ಯ ಬಿಜೆಪಿ ನಾಯಕರುಗಳು ಬೇಡಿಕೆಯನ್ನು ಇಟ್ಟಿದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ವರಿಷ್ಠರು ಕೂಡ ಶೀಘ್ರದಲ್ಲೇ ಸಮಸ್ಯೆ ಬಗೆಹರಿಸುವಂತಹ ಭರವಸೆಯನ್ನ ಕೊಟ್ಟಿದ್ರು. ಈಗ ಅಂತದೊಂದು ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಯುವ ಸಮುದಾಯವನ್ನ ಗಮನದಲ್ಲಿಟ್ಟುಕೊಂಡು ಯುವ ನಾಯಕತ್ವಕ್ಕೆ ಮನ್ನಣೆ ಹಾಕುವ ವಿಚಾರವನ್ನ ಬಿಜೆಪಿ ಮಾಡ್ತಾ ಇದೆ. ರಾಷ್ಟ್ರೀಯ ಅಧ್ಯಕ್ಷರ ನೇಮಕದ ವಿಚಾರದಲ್ಲೂ ಕೂಡ ಯುವಕರಿಗೆ ಮನ್ನಣೆ ನೀಡಿರುವುದಕ್ಕೆ ನಿತಿನ್ ಗಂಭೀರ್ ಅವರ ನೇಮಕ ಸಾಕ್ಷಿಯಾಗಿತ್ತು. ಈಗ ರಾಜ್ಯದಲ್ಲೂ ಒಳಗೊಂಡಂತೆ ಉಳಿದಿರುವಂತಹ ಬಾಕಿ ಸಂಘಟನಾತ್ಮಕ ರಾಜ್ಯಗಳಿಗೂ ರಾಜ್ಯಾಧ್ಯಕ್ಷರ ನೇಮಕದ ವಿಚಾರ ಸಂದರ್ಭದಲ್ಲಿ ಯುವ ನಾಯಕತ್ವಕ್ಕೆ ಮನ್ನಣೆ ಹಾಕುವುದಕ್ಕೆ ಪಕ್ಷ ಮುಂದಾಗಿದೆ ಅನ್ನುವಂತ ಮಾಹಿತಿ ಇದೆ. ಈ ಹಿನ್ನೆಲೆಯಲ್ಲಿ ವಿಜೇಂದ್ರ ಅವರಿಗೆ ಪಕ್ಷ ಸಾರಥ್ಯವನ್ನ ಮುಂದುವರಿಸುವಂತಹ ಇಚ್ಛೆಯನ್ನ ಪಕ್ಷದ ನಾಯಕರುಗಳು ವ್ಯಕ್ತಪಡಿಸಿದ್ದಾರೆ ಅನ್ನುವಂತ ಕೂಡ ಮಾಹಿತಿ ಸಿಕ್ಕಿದೆ. ಈ ವಿಚಾರವಾಗಿ ಇವತ್ತು ಸಂಜೆ ಅಥವಾ ನಾಳಿನ ಸಭೆಯಲ್ಲಿ ಸುಳಿವು ಸಿಗಬಹುದು ಅನ್ನುವಂತ ನಿರೀಕ್ಷೆ ಮಾಡಲಾಗ್ತಾ ಇದೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಸಾಕಾರ ಆಗುತ್ತೆ ಅನ್ನುವಂತ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಒಟ್ಟಲ್ಲಿ ಬಹುಪಾಲು ಈಗ ವಿಜೇಂದ್ರ ಅವರ ಬೆನ್ನಿನಲ್ಲೇ ಪಕ್ಷ ಮುನ್ನಡೆದುಕೊಂಡು ಹೋಗುವುದಕ್ಕೆ ಅವಕಾಶ ಮಾಡೋದಕ್ಕೆ ಪಕ್ಷದ ವರಿಷ್ಠ ಚಿಂತನೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋದು ಮುಖ್ಯವಾದ ವಿಚಾರ. ಪಕ್ಷದ ಪಡಸಾಲೆಯಲ್ಲಿ ಚಾಲ್ತಿಯಲ್ಲಿರುವ ಈ ಮಾತು ಎಷ್ಟರ ಮಟ್ಟಿಗೆ ಸತ್ಯ ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ನೀತಿ. ಓಕೆ, ಥ್ಯಾಂಕ್ ಯು ರಾಕೇಶ್, ತಮ್ಮ ಡೀಟೇಲ್ಸ್ಗಾಗಿ.